ನಾವ್ ವ್ಯಾಪಾರನೇ ಹೇಳ್ತಾ ಇಲ್ಲ, ನೀವು ಕೊಡಲ್ಲ ವ್ಯಾಪಾರ ಅಂತಾನೆ ಹೇಳ್ತಾ ಇದೀವಿ. ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದೀರಾ. ಹೌದು ಸರ್ ಈಗ ನೀವು ಇಷ್ಟು ಬೆಲೆ ಬಾಳುವಂತ ರಾಸುಗಳನ್ನ ಇಟ್ಕೊಂಡಿದ್ದೀರಾ, ಮತ್ತೆ ಸಾಕ್ಲಿಕ್ಕೂ ಕೂಡ ತುಂಬಾ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಹೌದು ಸರ್, ಅಷ್ಟೇ ಖರ್ಚಿರುತ್ತೆ. ಒಂದ್ ಮಗ ಏನ್ ಮೇಂಟೈನ್ ಮಾಡ್ತೀವೋ, ಬಾಣ್ತನ ಏನ್ ಮಾಡ್ತೀವೋ ಅದಕ್ಕಿಂತ 2 ವರ್ಷ ಹೆಚ್ಚಾಗಿ ಮಾಡ್ಬೇಕು ಸರ್. ಸರ್ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವ್ರು ಎಲ್ಲಿಂದ ಬರ್ತಿದ್ರ? ತೊರಸೆಟ್ಟಳ್ಳಿಯಿಂದ ಬರ್ತಾರೆ. ತೊರಶೆಟ್ಟಳ್ಳಿಯಿಂದ ಬರ್ತಿದ್ರ. ಸರ್ ಈಗ ಜಾತ್ರೆನಲ್ಲಿ ಈ ಒಂದು ಎತ್ತುಗಳ ಬೆಲೆ ಕೇಳಿದೆ, 14.5 ಲಕ್ಷ ಅಂತ ಹೇಳಿದ್ರು. ಹೌದು. ಈ ಜಾತ್ರೆನಲ್ಲಿ ತುಂಬಾ ಅತಿ ಹೆಚ್ಚಿನ ಬೆಲೆ ಅಂತ ರಾಸುಗಳು ಅಂತ ಅನ್ಸುತ್ತೆ. ಹೌದು. ಓಕೆ, 14.5 ಲಕ್ಷ ಏನ್ ಇರ್ಬೋದು ಅಂತ ಕೇಳ್ತೀನಿ ನಾನು. ಊಟ, ಜಾತಿ, ಹಾ, ಸೈಜು, ಆಮೇಲೆ ಇವಾಗ ಸರ್ ಜಸ್ಟ್ ಈಗ ಒಂದ್ 3 ತಿಂಗಳು ಕಡೆ ಹಾ, ಈ ಹೊಸಕಡೆಗೆ ಹೊಸಬಾಯಿಗೆ ಈ ಸೈಜ್ ಇಸ್ಕಾದ್ರ ಐತೆ ಯಾವೂ ಇಲ್ಲ. ಯಾವ್ದು ಇಲ್ಲ. ಬಟ್ ಎಲ್ಲ 2 ವರ್ಷ 3 ವರ್ಷ ಕಡೆಯಲ್ಲಿ ಇದಾವೆ. ಹಾ, ಬಟ್ ಈಗ ಹೊಸಬಾಯಿಗೆ ಇಸ್ಕಾತ್ರ ಈ ಸೈಜ್ ಎತ್ತು, ಈ ಬಣ್ಣ, ಈ ಪೇರ್ ಯಾವೂ ಇಲ್ಲ. ಓಕೆ, ಸದ್ಯಕ್ಕೆ ಈಗ 14.5 ಲಕ್ಷ 4 ಲಕ್ಷ ತುಂಬಾ ಟಾಪ್ ಅಲ್ಲಿ ಇದೆ. ಟಾಪ್ ಅಲ್ಲಿ. ಸರ್ ಈಗ ಬಂದ್ ಕೇಳ್ತಾ ಇದಾರೆ ಇದನ್ನ? ಸರ್ ಕೇಳ್ತಾ ಇದಾರೆ, ಸುಮಾರು ಜನ ಕೇಳ್ತಾ ಇದಾರೆ. ಹಾ, ನಾವಿನ್ನೂ ಸೇರಿಗೆ ಇಕ್ಕಿಲ್ಲ. ಓಕೆ, ಈಗ ಎಷ್ಟಕ್ಕೆ ಕೇಳ್ತಾ ಇದಾರೆ ಸರ್ ನಿಮ್ಮ ಪ್ರಕಾರ? ನಾವ್ ವ್ಯಾಪಾರನೇ ಹೇಳ್ತಾ ಇಲ್ಲ, ನೀವು ಕೊಡಲ್ಲ ಅಂತಾನೆ ಹೇಳ್ತಾ ಇದೀವಿ. ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸರ್ ಈಗ ನೀವು ಇಷ್ಟು ಬೆಲೆ ಬಾಳುವಂತ ರಾಸುಗಳನ್ನ ಇಟ್ಕೊಂಡಿದ್ದೀರಾ, ಮತ್ತೆ ಸಾಕ್ಲಿಕ್ಕೂ ಕೂಡ ತುಂಬಾ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಅಷ್ಟೇ ಖರ್ಚಿರುತ್ತೆ. ಒಂದ್ ಮಗ ಏನ್ ಮೇಂಟೈನ್ ಮಾಡ್ತೀವೋ, ಬಾಣ್ತನ ಏನ್ ಮಾಡ್ತೀವೋ ಅದಕ್ಕಿಂತ 2 ವರ್ಷ ಹೆಚ್ಚಾಗಿ ಮಾಡ್ಬೇಕು ಸರ್ ಇವನ್ನ. ಓಕೆ, ಅಂದ್ರೆ ಡೈಲಿ ನೀವು ರುಟೀನ್ ಯಾವ ತರ ಇರುತ್ತೆ ಸರ್ ಇದ್ರದ್ದು? ಸರ್ ಡೈಲಿ 2 ಟೈಮ್ ತಿಂಡಿ, ನೆಲುಲ್ಲು ಅಷ್ಟೇ ಕೊಡೋದು, ನಾವೇನ್ ಬೇರೆ ಏನು ಕೊಡಲ್ಲ. ಬೇರೆ ಏನ್ ಕೊಡಲ್ಲ? ಹೌದು. ಈಗ ಸುಳಿಸುದೆಲ್ಲ ಎಲ್ಲ ಕರೆಕ್ಟ್ ಆಗಿದೆ? ಎಲ್ಲ ಕರೆಕ್ಟ್ ಆಗಿದೆ ಸರ್, ಏನು ಪ್ರಾಬ್ಲಮೇ ಇಲ್ಲ, ಏನ್ ತೊಂದ್ರೆ ಏನಿಲ್ಲ. ಸರ್ ಈಗ ಅದ್ ಬಿಟ್ಟು ಬೇರೆ ಅಂದ್ರೆ ಈಗ ಡ್ರೈ ಫ್ರೂಟ್ಸ್ ಆ ತರದಿಂದ? ಇಲ್ಲ ಸರ್, ಅದೇನು ಕೊಡಲ್ಲ. ಈಗ ಒಂದ್ ತಾಯಿ ಒಂದ್ ಮಗು ಎತ್ತಾಗ 1 ವರ್ಷ 2 ವರ್ಷ ಹಾಲು ಕುಡಿಸ್ಬೋದು ಅಷ್ಟೇ. ಒಂದ್ ಎತ್ತುಗೂನು ಅಷ್ಟೇ 1 ವರ್ಷ 2 ವರ್ಷ ಹಾಲು ಕುಡಿಸ್ಬೋದು ಅಷ್ಟೇ. ಓಕೆ, ಸಾಯೋವರೆಗೂ ಹಾಲು ಕುಡ್ಸಕ್ ಆಗಲ್ಲ ಸರ್. ಇದು ತುಂಬಾ ಸಾಧು. ಹೌದು ಸರ್, ಸಾಧಲ್ಲಿದೆ, ಏನ್ ತೊಂದ್ರೆ. ಈಗ ನಾನು ಇದ್ ಮಾಡ್ತಿದ್ರು ಏನು ರಿಯಾಕ್ಟ್ ಮಾಡ್ತಾ ಹೌದು, ಯಾವುದೇ ರೀತಿ ಅದೇದು ಯಾವ ಏನು ಅಭ್ಯಾಸನೇ ಇಲ್ಲ ಅವಕ್ಕೆ. ನನ್ನ ಮಗಳು 1.25 ವರ್ಷದ ಮಗಳು, ಅವಳೇ ಹಿಡ್ಕೋತಾಳೆ, ಅವತ್ತಿಗೆ ಏನಿಲ್ಲ. ಓಕೆ ಸರ್, ಇದು ಹೈಟ್ ಎಷ್ಟಿರ್ಬೋದು ಸರ್ ಇದು? 5 ಸರ್, ಒಂದ್ 5.25 ಅಡಿ 6 ಅಡಿ ಇದೆ. 5.25 6 ಅಡಿ ಇದೆ. ಯಾರಿಗೂ ಕೂಡ ಹೊಸಬ್ರು ಇದ್ ಮಾಡಿದ್ರು ಏನು ಮಾಡಲ್ಲ ಸರ್. ಓಕೆ ಸರ್, ಈಗ 14.5 ಲಕ್ಷ ಅಂತ ಹೇಳಿದ್ರಿ ಅಲ್ಲ? ಹೌದು. ಈಗ ನೀವು ಕೊಡಕೇನೆ ನಿಮ್ಗೆ ಮನ್ಸಿಲ್ಲ? ಕೊಡಲ್ಲ ಸರ್, ಇನ್ನ 1 ವರ್ಷ ಎಲ್ಲಾ ಜಾತ್ರೆ ಮಾಡಾದ್ಮೇಲೆ ವ್ಯಾಪಾರ ಹೇಳೋದು. ಅಂದ್ರೆ ಈಗ ಬೇರೆ ಯಾವೆಲ್ಲ ಜಾತ್ರೆನಲ್ಲಿ ಇದಕ್ಕೆ ಚಾಂಪಿಯನ್ಶಿಪ್ ಆಗಿದೆ ಸರ್? ಹನುಮಂತ ನಗರದ ಚಾಂಪಿಯನ್ ಅದು, ಬೇಬಿಗೆ ಹಾಕಿದ್ದು ಅಲ್ಲೂ ಆಗಿಲ್ಲ. ಸಿಹಳ್ಳಿಲಿ ಪ್ರಥಮ ಆದ್ವು, ಸಿಹಳ್ಳಿಲ್ಲ ಚಿನ್ನ ಬೆಳ್ಳಿ ಆದ್ವು ಅಲ್ಲಿ. ಓಕೆ, ಚಟ್ನಳ್ಳಿಲಿ 20,000 ಕ್ಯಾಶ್ ಪ್ರಥಮ ಆದ್ವು. ಓಕೆ, 20,000 ಕ್ಯಾಶ್ ಪ್ರೈಸ್ ಚಾಂಪಿಯನ್. ಈ ನೆಕ್ಸ್ಟ್ ಮಧುರಮ್ಮಗೆ ಬಂದಿದ್ದೀವಿ. ಓಕೆ, ಅಂದ್ರೆ ಇಲ್ಲಿ ಈಗ ಚಾಂಪಿಯನ್ಶಿಪ್ ಇಲ್ಲಿ ಚಾಂಪಿಯನ್ 2 ಲಕ್ಷ 1,50,000 ಮಡಗಿದ್ದಾರೆ. ಓಕೆ, ಇಲ್ಲಿ ಯಾವ ತರ ಆಗುತ್ತೆ? ಓಕೆ, ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ಸರ್. ಮತ್ತೆ ಈಗ ಕ್ರೌಡ್ ಈಗ ಇದೆಲ್ಲ ಈಗ ನಾನು ನೋಡ್ತಾ ಇದ್ದೆ, ಈಗ ನಿಂತ್ಕೊಂಡೆಲ್ಲ ಜನಗಳೆಲ್ಲ ಬಂದು ಇದ್ ಮಾಡ್ತಾರೆ, ನಿಮ್ ಗೊಂತಿಗೆಲ್ಲ ಬಂದು. ಹೌದು ಸರ್, ಸೆಲ್ಫಿ ಎಲ್ಲ ತಗೊಳ್ಳೋದೆಲ್ಲ ಮಾಡ್ತಾರೆ. 1 ಕೋಟಿ ರೂಪಾಯಿ ಕಾರ್ ತಂದ್ರು ಯಾರು ನೋಡಲ್ಲ ಸರ್. ಇವಾಗ 2 ಎತ್ತು ಸಾಕಿದೀನಿ ಅಂತ ಅಂದ್ರೆ 1 ಕೋಟಿ ರೂಪಾಯಿ ಬದುಕಿರೋರು ಬಂದು ನೋಡ್ತಾರೆ. ಅದೇ ನಮ್ ಕ್ರೇಜ್. ಈಗ ಬಂದ್ ಕೇಳ್ತಾರೆ ಈಗ ನಿಮ್ಮನ್ನ, ಈ ತರ ಎಲ್ಲ ಸಾಕಿದ್ರಲ್ಲ ಏನು ಯಾವ ತರ? ಹೌದು, ಎಲ್ಲ ಪ್ರತಿಯೊಂದು ತಿಂಡಿ ಚೀಲು ತವಿಂದು ನೋಡ್ತಾರೆ ಸರ್ ಬಂದು. ಏನ್ ತಿಂಡಿ ಕೊಡ್ತೀರಾ, ಎತ್ ಮಾಡ್ತೀರಾ, ನಮ್ ಎತ್ತಿಂಗ್ ಬರಲ್ಲ ಅಂತ. ಸರ್ ಅದು ತಿನ್ನುವಷ್ಟು ಕೊಡ್ಬೇಕು. ಈಗ ನಿಮ್ಗೆ ಇದೆಲ್ಲ ಯಾರು ಹೇಳ್ಕೊಟ್ರು? ಈಗ ನಿಮ್ ತಂದೆ ತಾತ ಬೀಜದವ್ರಿಗೆ ಕರ್ತಿದ್ರು, ನಮ್ಮ ಅಪ್ಪನು ಕರ ಕರ್ತಿದ್ರು. ನಾವು ಡೈರೆಕ್ಟ್ ಆರಲ್ಲೂ ಕಡೆ ಎತ್ತಿಗೆ ಬಂದಿರೋದು ನಾವು. ಅಂದ್ರೆ ಈಗ ನೀವು ಅವ್ರಿಗಿಂತ ಅಡ್ವಾನ್ಸ್ ಬ್ಲಡ್ ಅಲ್ಲೇ ಬಂದಿರೋದು ಸರ್. ಅದು ಬ್ಲಡ್ ಅಲ್ಲಿ ಬಂದಿದ್ರ, ಬಟ್ ನೀವು ಅವ್ರಿಗಿಂತ ಸ್ವಲ್ಪ ಅಡ್ವಾನ್ಸ್ ಆಗ್ಬಿಟ್ಟಿದ್ದೀರಾ. ಅವರು ಬೀಜದವ್ರಿಗೆ ಕರ್ತಾರೆ, ನಾವೇನಿದ್ರು ಕಡೆಯಲ್ಲಿ ಎತ್ತಿಗೆ ಬಂದಿದ್ದೀವಿ. ಓಕೆ, ಅಂದ್ರೆ ಈಗ ನಿಮ್ಗೆ ಇದೆಲ್ಲ ಕ್ರೇಜ್? ಹೌದು ಸರ್, ನಾನು ಅಲ್ಲಿ 16 ವರ್ಷ ಆಯ್ತು ಸರ್ ಎತ್ ಕಟ್ಟಕ್ ಸ್ಟಾರ್ಟ್ ಮಾಡಿ. ಓಕೆ, ಆಗಿಂದ ಕರಿಗಿಂತ ಎಲ್ಲ ಕಡೆ ಎತ್ತೆ. ಓಕೆ, ಈಗ ನಿಮ್ಮ ಮನೆಯಲ್ಲಿ ಇದು ಬಿಟ್ರೆ ಬೇರೆ ಕೊಡುವಂತ ಒಂದ್ ಜೊತೆ ಎತ್ತಿದಾವೆ, ಕೆಲಸ ಎತ್ತಿದಾವೆ, 1,60,000 ಕೊಟ್ಟು ತಗೊಂಡಿದ್ವಿ. ಅವು ವ್ಯವಸಾಯ ಮಾಡ್ತಾ ಇದಾವೆ. ಓಕೆ, ಬಟ್ ಇವು ಕೆಲಸ ಡ್ಯೂಟಿ ಈಗ ಸೆಲೆಕ್ಷನ್ ಎಲ್ಲ ಮುಗ್ದ ಜಾತ್ರೆ ಎಲ್ಲ ಆದ್ಮೇಲೆ ಇವನು ವ್ಯವಸಾಯಕ್ಕೆ ಹಾಕೋತೀವಿ. ಓಕೆ, ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9900 909872. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಹೆಸರು? ಪ್ರತಾಪ್ ಅಂತ. ಪ್ರತಾಪ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಮದ್ದೂರವ್ರೆ. ಸರ್, ಮದ್ದೂರಲ್ಲಿ ದನಗಳ ಜಾತ್ರೆ ನಡೀತದೆ, ಹೇಗೆ ಅನ್ಸ್ತಾ ಇದೆ? ಮದ್ದೂರಲ್ಲಿ ದನಗಳ ಜಾತ್ರೆ ನಡೀತಾ ಇರೋದು ತುಂಬಾ ಖುಷಿ ಆಯ್ತಾ ಇದೆ. ಈ ತರ ಜನಗಳ ಜೊತೆ ಮಾಡ್ತಾವೆ ಅಂತ ತುಂಬಾ ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಯ್ತಾ ಇದೆ ಸರ್. ಈಗ ನಿಮ್ಮ ಮದ್ದೂರಲ್ಲಿ ಅಂದ್ರೆ ನಿಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ಬರ್ತಕ್ಕಂತ ರೈತರಿಗೆಲ್ಲ ಏನ್ ಹೇಳ್ತೀರಾ? ಬರ್ತಕ್ಕಂತ ರೈತರುಗಳಿಗೆಲ್ಲ ಒಳ್ಳೆ ಮಳೆ ಬೆಳೆ ಆಗಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀವಿ. ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀರಾ? ಈಗ ಮದ್ದೂರಲ್ಲಿ ಎಲ್ಲ ಜಾತ್ರೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗೈತೆ. ಏನೇನ್ ಫೆಸಿಲಿಟೀಸ್ ಮಾಡಿದ್ದಾರೆ ಸರ್? ನೀರಿನ ಫೆಸಿಲಿಟಿ ಮಾಡಿದಾವೆ, ಮಧ್ಯಾಹ್ನ ಬೆಳಿಗ್ಗೆ ನಾಷ್ಟದ ಫೆಸಿಲಿಟಿ ಕೊಟ್ಟಿದ್ದಾವೆ, ಮಧ್ಯಾಹ್ನ ಊಟದ್ದು ಇದ್ ಮಾಡ್ತಾ ಇದ್ದಾವೆ. ಓಕೆ, ಅಂದ್ರೆ ಊಟ ಕೊಡ್ತಾವೆ ಅಂತ ಹೇಳಿ ಊಟ ಎಲ್ಲ ಕೊಡ್ತಾ ಇದಾರೆ ಸರ್. ಮತ್ತೆ ಈಗ ಚಾಂಪಿಯನ್ಶಿಪ್ ಎಲ್ಲ ಇದೆ ಅಂತ ಹೇಳಿದ್ರು, ಏನಿದೆ ಸರ್ ಇಲ್ಲಿ? ಚಾಂಪಿಯನ್ಶಿಪ್ 2 ಲಕ್ಷ ಇದೆ ಸರ್. 2 ಲಕ್ಷ ಇದೆ. ಮತ್ತೆ ಫಸ್ಟ್ ಪ್ರೈಸ್ 1 ಲಕ್ಷ, ಚಾಂಪಿಯನ್ಶಿಪ್ 2 ಲಕ್ಷ,
ಫಸ್ಟ್ ಪ್ರೈಸ್ 1 ಲಕ್ಷ, ಫಸ್ಟ್ ಪ್ರೈಸ್ 1 ಲಕ್ಷ, ಆಮೇಲೆ 50,000, 50,000 ಮತ್ತೆ 30,000 10,000 ಸಮಾಧಾನ 10 ಸಮಾಧಾನಕರ ಬಹುಮಾನಗಳು. ಅದ್ರ ಜೊತೆಗೆ ಟಗರ್ಗೂ ಏನೋ ಪ್ರೈಸ್ ಇದೆ? ಟಗರ್ಗೆ 10,000 ಐತೆ, ಟಗರ್ಗೂ ಸೆಕೆಂಡ್ಗೆ 5,000 ಐತೆ. ಓಕೆ, ಒಟ್ಟಲ್ಲಿ ಈಗ ಈ ಬಾರಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತದೆ. ಎಲ್ಲ ಸೋಕಿ ಎತ್ಕೊಳ್ಳೆ ಕಟ್ಟಿದಾವೆ, ತುಂಬಾ ಒಳ್ಳೊಳ್ಳೆ ರಾಸುಗಳು ಕಟ್ಟಿದೆ. ಒಳ್ಳೆ ಕಾಸು ಕಟ್ಟಿದಾವೆ. ಸರ್, ಈಗ ಈ ಒಂದು ರಾಸು ನಿಮ್ಮ ಸ್ನೇಹಿತರದ? ನಮ್ ಸ್ನೇಹಿತರು. ಅವರು ಎಲ್ಲಿಯವರು ಸರ್? ಅವ್ರ ನಿಮ್ಮ ಸ್ನೇಹಿತರು ಇವರು ಸಟ್ಟಳ್ಳಿ ಹೋಗೋ. ಶೆಟ್ಟಳ್ಳಿ ಅವರಾ? ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದ್ಕೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 810 ಹಾ 555 ಓಕೆ 222 ಓಕೆ 3. ಓಕೆ, ಥ್ಯಾಂಕ್ ಯು.